ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಸುಮ್ಮನೆ ಥಿಂಕ್ ಮಾಡಿ, ಒಂದು 10 ರಿಂದ 15 ಲಕ್ಷ ಒಂದು ಹೆಣ್ಣು ಮಗುವಿಗೆ ಈಗಿನ ಕಾಲದಲ್ಲಿ ಮದುವೆ ಮಾಡಬೇಕು ಅಂದರೆ ಒಂದು 10 ರಿಂದ 15 ಲಕ್ಷ ಖರ್ಚಾಗುತ್ತೆ. ನೀವು ಯೋಚನೆ ಮಾಡಿ, 20 ವರ್ಷ ಆದಮೇಲೆ ಸೊ ಈ ಒಂದು 15 ರಿಂದ 20 ಲಕ್ಷ ಸಾಕಾಗುತ್ತಾ? ಇದಕ್ಕೆ ಆನ್ಸರ್ ಇಲ್ಲ. ಅದೇ ರೀತಿಯಾಗಿ ಒಂದು 10 ರಿಂದ 15 ಲಕ್ಷ ಈಗಿನ ರೇಟ್ಗೆ ತಕ್ಕಂತೆ ಒಂದು ಹೈಯರ್ ಎಜುಕೇಷನ್ಗೆ ಒಂದು ಹೆಣ್ಣು ಮಗುವಿಗೆ ಕೊಡಬೇಕು ಅಂದರೆ ಒಂದು 10 ರಿಂದ 15 ಲಕ್ಷ ನಾನು ಎಕ್ಸಾಂಪಲ್ಗೆ ಹೇಳ್ತಿರುವಂಥದ್ದು. ಸೊ ಅದೇ ಯೋಚನೆ ಮಾಡಿ, ಒಂದು 20 ವರ್ಷ ಆದಮೇಲೆ ಈ ಒಂದು ಅಮೌಂಟ್ ಸಾಕಾಗುತ್ತಾ? ಸೊ ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂದರೆ ಮುಂದಿನ 20 ವರ್ಷಗಳ ಕಾಲ ಎಲ್ಲ ಬೆಲೆನೂ ಕೂಡ ಜಾಸ್ತಿ ಆಗಿರುತ್ತೆ, ಇನ್ಕ್ಲೂಡಿಂಗ್ ಎಲ್ಲ ವಸ್ತುಗಳ ಬೆಲೆ, ಮತ್ತು ಡೊನೇಷನ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು, ಮತ್ತು ಮದುವೆ ಖರ್ಚಾಗಿರ್ಬೋದು, ಎಲ್ಲನೂ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾದ್ರೆ ಯೋಚನೆ ಮಾಡಿ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಪರಿಹಾರ ಇದೆ. ಈ ಒಂದು ಕಷ್ಟದಿಂದ ನೀವು ಬಚಾವ್ ಆಗಬೇಕು ಅಂದ್ರೆ ಇದಕ್ಕೆ ನೀವು ಇವಾಗಲಿಂದಾನೇ ಪ್ಲಾನ್ ಮಾಡಬೇಕು. ಏನಿಲ್ಲ, ಸಿಂಪಲ್ ಆಗಿ ನೀವು ಸೇವಿಂಗ್ಸ್ ಅನ್ನ ಮಾಡಬೇಕು. ಎಷ್ಟು ಮಾಡಬೇಕು ಅಂದ್ರೆ, ನೀವು ಮಿನಿಮಮ್ ಆಗಿ ನೀವು 250 ರೂಪಾಯಿಂದ 1.5 ಲಕ್ಷ ರೂಪಾಯಿವರೆಗೂ ನೀವು ವರ್ಷಕ್ಕೆ 250 ರೂಪಾಯಿಂದ 1.5 ಲಕ್ಷ ರೂಪಾಯಿವರೆಗೂ ನೀವು ಉಳಿತಾಯ ಮಾಡ್ಬೋದು. ಈ ಒಂದು ಯೋಜನೆಯ ಬೆನಿಫಿಟ್ಸ್ ಏನು ಅಂದ್ರೆ, ನೋಡಿ, ಇದು 100% ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನೀವು ಕಟ್ಟುವಂತಹ ಹಣಕ್ಕೂ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರೋದಿಲ್ಲ. ಮತ್ತೆ ನೀವೇನು ಹಣವನ್ನು ಪಡ್ಕೊಂತಿರಲ್ಲ, ಉಳಿತಾಯ ಮಾಡಿದ್ಮೇಲೆ ಹಣವನ್ನು ಪಡ್ಕೊಂತಿರಲ್ಲ, ಅದಕ್ಕೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರೋದಿಲ್ಲ. ಸೊ ಅದರ ಜೊತೆಯಲ್ಲಿ ನಿಮಗೆ ಬರುವಂತಹ ಬಡ್ಡಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರೋದಿಲ್ಲ. ಮತ್ತೆ ಇನ್ನೊಂದು ಮೇನ್ ಆಗಿ ನೋಡೋದಾದ್ರೆ, ಇದು 100% ಗ್ಯಾರಂಟಿಡ್ ಸ್ಕೀಮ್ ಆಗಿರುತ್ತೆ. ಗೌರ್ಮೆಂಟ್ ಸ್ಕೀಮ್ ಆಗಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಹಣದಲ್ಲಿ ನಿಮಗೆ ಮೋಸ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ನೀವು ಕೇವಲ ವರ್ಷಕ್ಕೆ 250 ರೂಪಾಯಿಂದ ಸ್ಟಾರ್ಟ್ ಮಾಡಿ ಉಳಿತಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಒಂದು ಸಣ್ಣ ಮೊತ್ತದ ಉಳಿತಾಯದಿಂದ ನೀವು 71 ಲಕ್ಷ ರೂಪಾಯಿವರೆಗೂ ನೀವು ಮೆಚುರಿಟಿ ಅಮೌಂಟ್ ಅನ್ನ ಪಡ್ಕೋಬಹುದು. ಸೊ ನಿಮ್ಮ ಹೆಣ್ಣು ಮಗುವಿಗೆ. ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ, ಈ ಒಂದು ಯೋಜನೆ ಯಾವುದು, ಬೆನಿಫಿಟ್ಸ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಕಂಡೀಷನ್ಸ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆಗೆ ಏನೇನೆಲ್ಲ ಕಂಡೀಷನ್ಸ್ ಇರಬೇಕಾಗುತ್ತೆ ಅಂತ. ಸೊ ಮೊದಲನೇದಾಗಿ, ಹೆಣ್ಣು ಮಗುವಿಗೆ ಮಾತ್ರ ಈ ಒಂದು ಯೋಜನೆ ಇರುತ್ತೆ, ಗಂಡು ಮಕ್ಕಳಿಗೆ ಇರೋದಿಲ್ಲ. ಹೆಣ್ಣು ಮಗುವಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಅದರಲ್ಲೂ ಕೂಡ ಒಂದು ಕುಟುಂಬದಲ್ಲಿ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಇರುತ್ತೆ. ಒಂದು ವೇಳೆ ಅಂತೂ ಅವಳಿ ಜವಳಿ ಇದ್ರೆ ಆಗ 3ನೇ ಹೆಣ್ಣು ಮಗುವಿಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ. ಈ ಒಂದು ಯೋಜನೆ ಮಾಡಿಸ್ಬೇಕಂದ್ರೆ ಮಗು ಏನು ಹುಟ್ಟುತ್ತಲ್ಲ, ಸೊ ಹುಟ್ಟಿದ ದಿನದಿಂದ 10 ವರ್ಷದ ಒಳಗಡೆ, 10 ವರ್ಷದ ಮಗು ಹುಟ್ಟಿದ ದಿನದಿಂದ 10 ವರ್ಷದ ಒಳಗಡೆ ಏನಿರುತ್ತೆ, ಸೊ ಆ 10 ವರ್ಷದ ಒಳಗಡೆ ಯಾವಾಗ ಬೇಕಾದರೂ ನೀವು ಈ ಒಂದು ಯೋಜನೆಗೆ ನೋಂದಣಿಯನ್ನ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು, ಅರ್ಜಿಯನ್ನ ಹಾಕ್ಬೋದು. ಸೊ ಓಕೆ, ಹಾಗಾದ್ರೆ ನಾವು ಉಳಿತಾಯವನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಹಣ ಯಾವಾಗ ಸಿಗುತ್ತೆ, ಮೆಚುರಿಟಿ ಅಮೌಂಟ್ ಯಾವಾಗ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಉಳಿತಾಯ ಏನು ಸ್ಟಾರ್ಟ್ ಮಾಡ್ತೀರಾ, ನೀವು 15 ವರ್ಷ ಈ ಒಂದು ಅಮೌಂಟ್ ಅನ್ನು ನೀವು ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ. ಸೊ ಓಕೆ, 15 ವರ್ಷ ಮಾತ್ರ ಕಟ್ಟಬೇಕಾಗುತ್ತೆ. ನಿಮ್ಗೆ ಈ ಒಂದು ಹಣ ಏನಿರುತ್ತೆ ಬಡ್ಡಿ ಸಮೇತವಾಗಿ ಮಗುಗೆ ಏನು ಅಂದ್ರೆ ಹೆಣ್ಣು ಮಗುವಿಗೆ ಏನು 21 ವರ್ಷ ಕಂಪ್ಲೀಟ್ ಆಗುತ್ತೆ, ಆಗ ನಿಮ್ಗೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಒಂದ್ ವೇಳೆ ಇನ್ ಕೇಸ್ ನಿಮ್ಗೇನಾದ್ರೂ ಅದಕ್ಕಿಂತ ಮುಂಚೆನೆ ಬೇಕು ಅಂದ್ರೆ 18 ವರ್ಷ ಆದ್ಮೇಲೆ ನಿಮ್ಗೇನಾದ್ರೂ ಹಣ ಬೇಕು ಅಂದ್ರೆ, 21 ವರ್ಷಕ್ಕಿಂತ ಮುಂಚೆ ಅಥವಾ 18 ವರ್ಷ ಆದ್ಮೇಲೆ ನಿಮ್ಗೆ ಏನಾದ್ರು ಹಣ ಬೇಕು ಅಂದ್ರೆ ನೀವು ತಗೋಬಹುದು. ಬಟ್ 2 ಕಂಡೀಷನ್ ಅಲ್ಲಿ ತಗೋಬಹುದು. ಏನಂದ್ರೆ, ಆ ಒಂದು ಹೆಣ್ಣು ಮಗುವಿನ ಮದುವೆ ಅಥವಾ ಅವರ ಒಂದು ಹೈಯರ್ ಎಜುಕೇಶನ್ಗೆ. ಸೊ 2 ಕಾರಣಕ್ಕೆ ನೀವು ಹಣವನ್ನ 18 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ತಗೋಬಹುದು. ಅಂದ್ರೆ 21 ವರ್ಷಕ್ಕಿಂತ ಮುಂಚೆ ನಿಮ್ಗೆ ಬೇಕಂದ್ರೆ 18 ವರ್ಷ ಆದ್ಮೇಲೆ ಈ ಒಂದು 2 ರೀಸನ್ಗೆ ನಿಮ್ಗೆ ಹಣ ಸಿಗುತ್ತೆ. ಅದು ಕೂಡ 50% ಸಿಗುತ್ತೆ. ಉಳಿದಿದ್ದು ನಿಮಗೆ 21 ವರ್ಷ ಆದ್ಮೇಲೆ ಈ ಒಂದು ಹಣ ಸಿಗುವಂಥದ್ದು. ಹಾಗಾದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕಾಗುತ್ತೆ ಅಂದ್ರೆ, ಪೋಷಕರ ಆಧಾರ್ ಕಾರ್ಡ್. ಸೊ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಮಗುವಿನ ಬರ್ತ್ ಸರ್ಟಿಫಿಕೇಟ್. ಈ 2 ಡಾಕ್ಯುಮೆಂಟ್ಸ್ ಇದ್ರೆ ಸಾಕು. ಆನ್ಲೈನ್ ಕೂಡ ಅಪ್ಲೈ ಮಾಡಬಹುದು, ಮತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಕೇಂದ್ರಗಳಲ್ಲೂ ಅಪ್ಲೈ ಮಾಡಬಹುದು. ಸೊ 2 ಡಾಕ್ಯುಮೆಂಟ್ಸ್, ಬರ್ತ್ ಸರ್ಟಿಫಿಕೇಟ್ ಮತ್ತೆ ಆ ಪೋಷಕರ ಒಂದು ಆಧಾರ್ ಕಾರ್ಡ್, ಈ 2 ಡಾಕ್ಯುಮೆಂಟ್ ಇದ್ರೆ ಸಾಕು, ಅಪ್ಲೈ ಮಾಡಬಹುದು. ಎಲ್ಲಿ ಅಪ್ಲೈ ಮಾಡಬಹುದು ಅಂದ್ರೆ, ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು. ಸೊ ಅಥವಾ ನೀವು ಆನ್ಲೈನ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಅಂದ್ರೆ ಆನ್ಲೈನ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಫಿಲ್ ಮಾಡಿ ಅದನ್ನ ನೀವು ಪೋಸ್ಟ್ ಆಫೀಸ್ಗೆ ಸಬ್ಮಿಟ್ ಮಾಡಬಹುದು. ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ರಾಷ್ಟ್ರೀಕೃತ ಬ್ಯಾಂಕು, SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಸೊ ಈ ರೀತಿಯಾಗಿರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಬೆಸ್ಟ್ ಅಂದ್ರೆ ನಿಮಗೆ
ಪೋಸ್ಟ್ ಆಫೀಸಲ್ಲಿ ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಈ ಒಂದು ಯೋಜನೆಯನ್ನ ಹೆಣ್ಣು ಮಕ್ಕಳು ಇರುವಂಥವು, ಅದರಲ್ಲೂ 10 ವರ್ಷಕ್ಕಿಂತ ಕಡಿಮೆ ಏಜ್ ಇರುವಂಥವ್ರಿಗೆ ಖಂಡಿತವಾಗ್ಲೂ ನೀವು ಮಾಡಿಸಲೇಬೇಕಾದಂತಹ ಒಂದು ಯೋಜನೆ ಆಗಿರುತ್ತೆ. ಯಾಕೆ ಅಂತ ನಿಮಗೆ ಹೇಳ್ತೀನಿ. ಸೊ ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಅದು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಾದ್ಮೇಲೆ ನಿಮಗೆ ಇದು ಹೇಗೆ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಲೈವ್ ಆಗಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನೀವು ಕಟ್ಟುವಂತಹ ಹಣಕ್ಕಾಗಲಿ ಅಥವಾ ನಿಮಗೆ ಬರುವಂತಹ ಬಡ್ಡಿಗಾಗಲಿ ಸೊ ಮೆಚುರಿಟಿ ಏನು ಅಮೌಂಟ್ ಸಿಗುತ್ತೆ ಸೊ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇಲ್ಲ. ಇದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. 1 ರೂಪಾಯಿ ಕೂಡ ನೀವು ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಏನು ಬರುತ್ತೆ ದುಡ್ಡು ಅದು ಪೂರ್ತಿಯಾಗಿ ನಿಮಗೆ ಸಿಗುತ್ತೆ. ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲಿ ಕಟ್ಟಾಗೋದಿಲ್ಲ. ಮತ್ತೆ ಇದು ಗೌರ್ಮೆಂಟ್ ಗ್ಯಾರಂಟಿಡ್ ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಯಾವುದು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಒಂದು ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಸೊ ಈಗಿನ ಕಾಲಘಟ್ಟಕ್ಕೆ ಅಥವಾ ಮುಂದಿನ ಕಾಲಘಟ್ಟಕ್ಕೆ. ಸೊ ಈ ಯೋಜನೆಯಲ್ಲಿ ನಿಮಗೆ ಬಡ್ಡಿ ಎಷ್ಟು ಪರ್ಸೆಂಟ್ ಸಿಗುತ್ತೆ ಅಂದರೆ ಒಂದು ಹೈ ರೇಟ್ ಬಡ್ಡಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಸಿಗುತ್ತೆ ಅಂದರೆ 8.2% ನಿಮಗೆ ಇದರಲ್ಲಿ ಬಡ್ಡಿ ಸಿಗುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ನೀವು ಎಷ್ಟು ವರ್ಷ ಹಣವನ್ನು ಉಳಿತಾಯ ಮಾಡಬೇಕು ಅಂದರೆ 15 ವರ್ಷ ಮಾತ್ರ ನೀವು ಈ ಒಂದು ಯೋಜನೆಯಲ್ಲಿ ಉಳಿತಾಯವನ್ನು ಮಾಡಬೇಕಾಗುತ್ತೆ. ಇನ್ನು ಉಳಿದ 6 ವರ್ಷ ಏನಿರುತ್ತೆ ಅಂದರೆ 21 ವರ್ಷಕ್ಕೆ ಅಲ್ವಾ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗೋದು. ಉಳಿದ 6 ವರ್ಷ ಏನಿರುತ್ತೆ ನೀವು ಕಟ್ಟಿರುವಂತಹ ಹಣಕ್ಕೆ ಬಡ್ಡಿ ಬೆಳೀತಾ ಹೋಗುತ್ತೆ. ಸೊ ಹಾಗಂತ 6 ವರ್ಷಕ್ಕೆ ಮಾತ್ರ ಅಲ್ಲ, ನೀವು ಒಂದು ಅಂದರೆ ಫಸ್ಟ್ ವರ್ಷದಿಂದ ಏನು ಕಟ್ತೀರಾ ಆ ಒಂದು ಹಣಕ್ಕೂ ಕೂಡ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ. ಮೊದಲನೇ ದಿನದಿಂದ ಕೂಡ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮಗೆ 15 ವರ್ಷ ಆದ್ಮೇಲೆ ಕೂಡ ನಿಮಗೆ 6 ವರ್ಷಕ್ಕೆ ಅಂದರೆ 15 + 6 21 ವರ್ಷದವರೆಗೂ ಕೂಡ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ. ಸೊ ಈಗ ನೋಡೋಣ ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರಬಹುದು ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ನಿಮಗೆ. ಸೊ ಇದನ್ನ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಸೊ ಸುಕನ್ಯಾ ಸಮೃದ್ಧಿ ಯೋಜನಾ ಕ್ಯಾಲ್ಕುಲೇಟರ್ ಅಂತ ಕ್ರೋಮ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಹೊಡೆದ್ರೆ ನಿಮ್ಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಒಂದ್ 2-3 ವೆಬ್ಸೈಟ್ ಇದೆ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಿರ್ಬೋದು ಡಾಟರ್ ಏಜ್ ಅಂತ ಇದೆ. ನೀವು ನೋಡ್ತಿರೋದು ಮೈ ಡಾಟರ್ ಏಜ್ ಅಂತ ಇದೆ. ಇಲ್ಲಿ ನಿಮ್ಮ ಮಗುವಿನ ವಯಸ್ಸನ್ನ ಎಂಟರ್ ಮಾಡಬೇಕು. ಎಕ್ಸಾಂಪಲ್ ಗೆ 5 ವರ್ಷ ಅಂತ ಅನ್ಕೋಣ. ಸೊ ಓಕೆನಾ. ಸೊ ಮೈ ಡಾಟರ್ ಏಜ್ ಅಲ್ಲಿ ನಿಮ್ಮ ಮಗುವಿನ ಏಜ್ ನ ಹಾಕಿ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಇಯರ್ ಅಲ್ಲಿ 2026 ಹಾಕಿ. ಅಂದ್ರೆ ನೀವು ಯಾವ ವರ್ಷದಿಂದ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಇಲ್ಲಿ ಕೇಳುತ್ತೆ. 2026 ಇರಲಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಆನ್ಯುಯಲ್ ಇನ್ವೆಸ್ಟ್ಮೆಂಟ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ. ಮಿನಿಮಮ್ 250 rupees ಇಂದ ಸ್ಟಾರ್ಟ್ ಮಾಡಬಹುದು. ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿವರೆಗೂ ನೀವು ಸೇವಿಂಗ್ಸ್ ಅನ್ನ ಮಾಡಬಹುದು ವರ್ಷಕ್ಕೆ. ಸೊ ಹಾಗಾದ್ರೆ ಎಕ್ಸಾಂಪಲ್ ಗೆ ನೀವು ನೋಡ್ತಿರ್ಬೋದು ನಾನು ವರ್ಷಕ್ಕೆ ಒಂದು 12,000 ಉಳಿತಾಯವನ್ನ ಮಾಡ್ತೀನಿ ಅಂತ ಅನ್ಕೋಣ ಮಗುವಿನ ಹೆಸರಲ್ಲಿ. ಸೊ ಆಗ ಎಷ್ಟಾಗುತ್ತೆ ಅನ್ನೋ ನೀವು ನೋಡ್ತಿರ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ನೀವು ವರ್ಷಕ್ಕೆ 12,000 ಕಟ್ಟರೆ 15 ವರ್ಷದವರೆಗೂ 12,000 ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ನಿಮ್ಗೆ ಸಿಗುವಂತದ್ದು 5,74,500 ರೂಪಾಯಿ 5,74,570 ರೂಪಾಯಿ. ಸೊ ಯಾವಾಗ ಸಿಗುತ್ತೆ? ಮೆಚುರಿಟಿ ಇಯರ್ ಯಾವಾಗ ಅಂದ್ರೆ 21 ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಮಗುವಿಗೆ ಸಿಗುವಂತದ್ದು 2047ರಲ್ಲಿ. ಸೊ ನಿಮ್ಮ ಮಗುವಿಗೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ. ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಎಷ್ಟು? 15 ವರ್ಷಕ್ಕೆ 1,80,000. ನೀವು 12,000 ರೂಪಾಯಿಯನ್ನ ವರ್ಷಕ್ಕೆ 15 ವರ್ಷ ಕಟ್ಟಿರ್ತೀರಾ. ನೀವು ಇನ್ವೆಸ್ಟ್ ಮಾಡಿರುವಂತದ್ದು ಎಷ್ಟು? 1,80,000 ರೂಪಾಯಿ. ನಿಮ್ಗೆ ಟೋಟಲ್ ಆಗಿ ಇಂಟ್ರೆಸ್ಟ್ ಆಗಿರುವುದು ಎಷ್ಟು? 3,94,570 ರೂಪಾಯಿ. 1,80,000 ರೂಪಾಯಿಗೆ ಇಂಟ್ರೆಸ್ಟ್ ಬಂದಿರೋದು ಎಷ್ಟು? 3,94,000 ರೂಪಾಯಿ. ನೀವು ಕಟ್ಟಿರುವಂತಹ ಅಮೌಂಟ್ ಗಿಂತ ಡಬಲ್ ಇಂಟ್ರೆಸ್ಟ್ ನಿಮ್ಗೆ ಬಂದಿದೆ. ಸೊ ಟೋಟಲ್ ಆಗಿ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ 5,74,000 ರೂಪಾಯಿ ಚಿಲ್ಲರೆ ನಿಮ್ಗೆ ಸಿಗುತ್ತೆ. ಸೊ ಓಕೆ, ಈಗ ನಾನು ಕಷ್ಟಪಟ್ಟು ಜಾಸ್ತಿ ಉಳಿತಾಯವನ್ನ ಮಾಡ್ತೀನಿ ಅಂತ ನೋಡೋದಾದ್ರೆ ಎಷ್ಟು ಮಾಡಬಹುದು? ಎಕ್ಸಾಂಪಲ್ ಗೆ ನಾನು ವರ್ಷಕ್ಕೆ ಒಂದು 30,000 ರೂಪಾಯಿ ಮಾಡ್ತೀನಿ ಅಂತ ಅನ್ಕೋಣ. ಸೊ ಅಲ್ಲಿ ಎಷ್ಟಾಗುತ್ತೆ? ನೀವು ನೋಡ್ತಿರ್ಬೋದು ಕ್ಯಾಲ್ಕುಲೇಟ್ ಅಂತ ಒಂದು ಆಪ್ಷನ್ ಎಲ್ಲ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನೀವು ವರ್ಷಕ್ಕೆ 30,000 ರೂಪಾಯಿ ನೀವೇನಾದ್ರೂ ಉಳಿತಾಯವನ್ನ ಮಾಡಿದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ? ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು 4,50,000 ರೂಪಾಯಿ 15 ವರ್ಷಕ್ಕೆ. ಸೊ ನಿಮ್ ಮೆಚುರಿಟಿ ಇಯರ್ ಯಾವಾಗ? 2047ಕ್ಕೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಎಷ್ಟು ಸಿಗುತ್ತೆ ಟೋಟಲ್ ಆಗಿ? 14,36,000 ರೂಪಾಯಿ ನಿಮ್ಗೆ ಸಿಗುತ್ತೆ 21 ವರ್ಷ ಆದ ಮೇಲೆ. ಸೊ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಅರ್ನ್ ಆಗಿದೆ? ನೀವು ಕಟ್ಟಿರುವಂತಹ 4,50,000 ರೂಪಾಯಿ ಹಣಕ್ಕೆ ನಿಮ್ಗೆ ಸಿಕ್ಕಿರುವಂತಹ ಇಂಟ್ರೆಸ್ಟ್ ಅಥವಾ ಬಡ್ಡಿ ಎಷ್ಟು ಅಂತ ನೋಡೋದಾದ್ರೆ 9,86,000 ರೂಪಾಯಿ
ಆಲ್ಮೋಸ್ಟ್ ಡಬಲ್ ಅಂತಾನೆ ಹೇಳ್ಬೋದು. ಸೊ ಇಂತ ಒಂದು ಬೆಟರ್ ಸ್ಕೀಮ್ ಅಂತಾನೆ ಹೇಳ್ಬೋದು, ಒಂದು ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ್ದು. ಸೊ ಈ ಒಂದು ಯೋಜನೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸೊ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಇದೆ, ಮತ್ತೆ ನಿಮ್ಮ ಮಗುವಿನ ಭವಿಷ್ಯ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಇವಾಗ ನಾನು ಕಷ್ಟಪಟ್ಟು 1.5 ಲಕ್ಷ ರೂಪಾಯಿ ನಾನು ವರ್ಷಕ್ಕೆ ಸೇವ್ ಮಾಡ್ತೀನಿ ಅಂದ್ರೆ ಎಷ್ಟು ಆಗುತ್ತೆ ಅಂತ ನೋಡೋಣ. ನೋಡಿ, 1.5 ಲಕ್ಷ ರೂಪಾಯಿ ವರ್ಷಕ್ಕೆ ಮ್ಯಾಕ್ಸಿಮಮ್ ಇರುತ್ತೆ, ಅದ್ರ ಮೇಲೆ ಮಾಡೋದಕ್ಕೆ ಆಗೋದಿಲ್ಲ. 250 ಇಂದ ಸ್ಟಾರ್ಟ್ ಮಾಡಬಹುದು, 1.5 ಲಕ್ಷ ರೂಪಾಯಿವರೆಗೂ ನೀವು ವರ್ಷಕ್ಕೆ ಇದರಲ್ಲಿ ಉಳಿತಾಯವನ್ನ ಮಾಡಬಹುದು, ಅಂದ್ರೆ ಇನ್ವೆಸ್ಟ್ ಅನ್ನ ಮಾಡಬಹುದು. ಸೊ ಇಲ್ಲಿ ನೋಡ್ತಿರ್ಬೋದು, ಏನಾದ್ರು ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಏನಾದ್ರು ಕಷ್ಟಪಟ್ಟು 1.5 ಲಕ್ಷ ರೂಪಾಯಿ ಏನಾದ್ರು ನೀವು ಉಳಿತಾಯವನ್ನ ಮಾಡಿದ್ರೆ ವರ್ಷಕ್ಕೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಆದಾಗ ಎಷ್ಟು ಸಿಗುತ್ತೆ ಅಂದ್ರೆ 71,82,000 ರೂಪಾಯಿ ನಿಮ್ಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಆ ಒಂದು ಮಗುವಿನ ಹೆಸರಿನಲ್ಲಿ. ಸೊ ಇದಕ್ಕೆ ಯಾವುದೇ ರೀತಿಯಾದಂತ ಟ್ಯಾಕ್ಸ್ ಇರೋದಿಲ್ಲ, ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದು ಅಮೌಂಟ್ ಸಿಗುತ್ತೆ. ಅದಕ್ಕೆ ನಾನು ಅವಾಗಲೇ ಹೇಳಿದ್ರೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂತ. ಇದು ನೀವು ಇಲ್ಲಿ ನೋಡ್ತಿರ್ಬೋದು, 15 ವರ್ಷಕ್ಕೆ ನೀವು ಎಷ್ಟು ಕಟ್ಟಿರೋದು 22,50,000 ರೂಪಾಯಿ ಕಟ್ಟಿರ್ತೀರಾ. 15 ವರ್ಷಕ್ಕೆ 1.5 ಲಕ್ಷದಂತೆ ನಿಮ್ಗೆ ಸಿಗುವಂತದ್ದು ಎಷ್ಟು 49,32,000 ರೂಪಾಯಿ, ಆಲ್ಮೋಸ್ಟ್ ಡಬಲ್ ಗಿನ್ನ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಯೋಜನೆ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈಗಲೇ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಮಾಡಿಸಿ 10 ವರ್ಷದ ಒಳಗಡೆ ಇದ್ದಂತವ್ರಿಗೆ ಎಲ್ಲರಿಗೂ ಕೂಡ ಅಪ್ಲೈ ಮಾಡಬಹುದು. ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್, ಕೆನರಾ ಬ್ಯಾಂಕ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರುವಂತಹ ಯೂನಿಯನ್ ಬ್ಯಾಂಕ್, ಯಾವ್ದಾದ್ರು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಗವರ್ಮೆಂಟ್ ಅಂಡರ್ ಅಲ್ಲಿ ಬರುವಂತಹ ಬ್ಯಾಂಕ್ ಗೆ ಹೋಗಿ ಭೇಟಿ ನೀಡಿ, ಅಥವಾ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಇದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ನೀವು ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಸೊ ಇದನ್ನ ಅಮೌಂಟ್ ಅನ್ನ ಕಟ್ಟೋದು ಹೇಗೆ ಅಂದ್ರೆ UPI ಆಪ್ಷನ್ ಇರುತ್ತೆ, ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಆಪ್ಷನ್ ಇರುತ್ತೆ, ಅದರಿಂದ ಕೂಡ ನೀವು ಮರುಪಾವತಿಯನ್ನ ಮಾಡಬಹುದು. ಅಥವಾ ನೀವು ಡೈರೆಕ್ಟ್ ಬ್ಯಾಂಕ್ ಗೆ ಹೋಗಿ, ಪೋಸ್ಟ್ ಆಫೀಸ್ ಆಗಿರಬಹುದು ಬ್ಯಾಂಕ್ ಗೆ ಹೋಗಿ ನೀವು ಈ ಒಂದು ಅಮೌಂಟ್ ಅನ್ನ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಕಟ್ಟಬಹುದು. ಸೊ ಈ ರೀತಿಯಾಗಿರುವಂತಹ ಬೆನಿಫಿಟ್ಸ್ ಇದೆ. ಸೊ ಇದು ಕೇಂದ್ರ ಸರ್ಕಾರದ ಯೋಜನೆ, ತುಂಬಾ ಬೆಸ್ಟ್ ಅಲ್ಲಿ ಬೆಸ್ಟ್ ಯೋಜನೆ. ಯಾರಾದ್ರೂ ಮಾಡಿಸಿಲ್ಲ ಅಂದ್ರೆ ಈ ಒಂದು ಯೋಜನೆಯನ್ನ ಮಾಡಿಸಿ, ಮತ್ತೆ ಈ ಒಂದು ವಿಡಿಯೋವನ್ನ ಹೆಣ್ಣು ಮಕ್ಕಳು ಇರುವಂತಹ ಪೋಷಕರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ಒಂದು ಸ್ಕೀಮ್ ಏನಿದೆ ತುಂಬಾ ಯೂಸ್ಫುಲ್ ಇರುವಂತಹ ಸ್ಕೀಮ್, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ಮತ್ತೆ ಈ ಒಂದು ವಿಡಿಯೋ ಹೇಗೆ ಅನ್ಸೋ ಅಂತ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.